ಸಂಕಷ್ಟದಲ್ಲಿರುವ 731 ಜನ ರೈತರ ಸುಮಾರು 14 ಕೋಟಿಯಷ್ಟು ಬಡ್ಡಿ ಹಾಗೂ ಚಕ್ರಬಡ್ಡಿಯನ್ನು ಮನ್ನಾ ಮಾಡಲು ಸರ್ಕಾರದ ಗಮನ ಸೆಳೆದು ಬೆಳಗಾವಿ ಅಧಿವೇಶನದಲ್ಲಿ ರೈತರ ಧ್ವನಿಯಾಗಬೇಕೆಂದು ಎಸ್ಡಿಪಿಐ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2024ರ ಫೆಬ್ರವರಿ ತಿಂಗಳಲ್ಲಿ ಸಹಕಾರ ಸಂಘಗಳ ಬ್ಯಾಂಕ್ಗಳಲ್ಲಿ ರೈತರು ಮಾಡಿದ ಮಧ್ಯಮ ಹಾಗೂ ದೀರ್ಘಾವಧಿ ಸಾಲದ ಸುಸ್ತಿ ಬಡ್ಡಿಯನ್ನು ಮನ್ನಾ ಮಾಡಿರುವುದರಿಂದ ಅನೇಕ ರೈತರು ಸಾಲ ಮುಕ್ತರಾಗಿರುತ್ತಾರೆ. ಆದರೆ ಬೆಳೆ ಸಾಲದ ಬಡ್ಡಿ ಹಾಗೂ ಸುಸ್ತಿ ಬಡ್ಡಿಯನ್ನು ಮನ್ನಾ ಮಾಡಿರುವುದಿಲ್ಲ. ಅದಕ್ಕೆ ಕಾರಣವೇನೆಂದರೆ ಬೆಳೆ ಸಾಲಕ್ಕೆ ಬಡ್ಡಿ ವಿಧಿಸುತ್ತಿರುವುದಿಲ್ಲ ಎಂಬ ತಪ್ಪು ಮಾಹಿತಿಯನ್ನು ಅಧಿಕಾರಿಗಳು ಸರ್ಕಾರಕ್ಕೆ ನೀಡಿರುವುದೇ ಆಗಿರುತ್ತದೆ. ಬೆಳೆ ಸಾಲಕ್ಕೆ ಬಡ್ಡಿ ವಿಧಿಸಲಾಗುವುದಿಲ್ಲ ಎಂಬ ಹೇಳಿಕೆ ಸರಿಯಾಗಿಯೇ ಇದೆ. ಆದರೆ ಬೆಳೆ ಸಾಲದ ಬಡ್ಡಿ ಅಥವಾ ಮೊತ್ತವನ್ನು ಮರುಪಾವತಿಸಲು ಒಂದು ದಿನ ವಿಳಂಬವಾದರೂ 13% ಬಡ್ಡಿ ಬೀಳುತ್ತದೆ. ಈ ವಿಚಾರವನ್ನು ಅಧಿಕಾರಿಗಳು ತಿಳಿದಿದ್ದರೂ ಸರ್ಕಾರದ ಗಮನಕ್ಕೆ ತಾರದೇ ಇರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ 731 ಜನ ರೈತರು ಅವಕಾಶ ವಂಚಿತರಾಗಿದ್ದಾರೆ ಎಂದರು. ಒಂದು ಕಡೆಯಲ್ಲಿ ಸರಿಯಾಗಿ ಇದೆ, ಕೃಷಿ ಸಾಲಕ್ಕೆ ಬಡ್ಡಿ ಬರುವುದಿಲ್ಲ. ಇನ್ನೊಂದು ಕಡೆ ನಾವು ನೋಡೋದಾದರೆ ಕೃಷಿ ಸಾಲವನ್ನು ಮರುಪಾವತಿಸಲು ಒಂದು ದಿವಸ ವಿಳಂಬವಾದರೂ ಅದಕ್ಕೆ 13% ಬಡ್ಡಿ ಹಾಕ್ತಾರೆ ಎಂಬ ವಿಚಾರವನ್ನ ಸರ್ಕಾರದ ಗಮನಕ್ಕೆ ಕೊಡುವುದಿಲ್ಲ ಈ ಸಹಕಾರ ಸಚಿವ ಇಲಾಖೆಯ ಅಧಿಕಾರಿಗಳು. ಇದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 741 ಮಂದಿ ರೈತರು ಅವಕಾಶ ವಂಚಿತರಾಗ್ತಾರೆ. ಉಡುಪಿ ಜಿಲ್ಲೆಯಲ್ಲಿ 231 ಜನ ಅವಕಾಶ ವಂಚಿತರಾಗ್ತಾರೆ. ಈ ಮಧ್ಯಮ ಮತ್ತು ದೀರ್ಘಾವಧಿಯಲ್ಲಿ ಏನು ಬಡ್ಡಿ ಮನ್ನಾ ಮಾಡ್ತಾರೆ ಅದರಲ್ಲಿ 57,000 ರೈತರು ಫಲಾನುಭವಿಗಳು. ಸುಮಾರು 496 ಕೋಟಿ ಎಷ್ಟು ಹಣ ಡಿಸಿಸಿ ಬ್ಯಾಂಕ್ಗೆ ಹೋಗ್ಬೇಕಾಗಿರುವಂತದರಲ್ಲಿ 450 ಕೋಟಿನೂ ಅನುದಾನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ನಾನು ಒಬ್ಬ ವ್ಯಕ್ತಿ ಸುಮಾರು 14 ಲಕ್ಷ ಇರುವಂತದ್ದು ಬಡ್ಡಿ ಮನ್ನಾ ಆಗಿರುವಂಥದ್ದು ನಾನು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಅದನ್ನು ಈ ಸರ್ಕಾರ ಮಾಡಿರುವಂಥದ್ದು ನಮಗೆ ಸ್ವಾಗತ ಮಾಡ್ತೇವೆ. ಆದರೆ ಈ ಅಧಿಕಾರಿಗಳು ಮಾಡಿರುವಂತ ವಿಚಾರ ಹೊಟ್ಟೆಗೆ ಏನು ಹಿಟ್ಟು ತಿಂತಾರ ಏನೋ ಅಂತ ಗೊತ್ತಿಲ್ಲ. ನಾವು ಕಷ್ಟಪಡುವ ರೈತನಾಗಿ ನಾನು ಹೇಳ್ತಾ ಇದ್ದೀನಿ, ಸಾಲಕ್ಕೆ ಬಡ್ಡಿ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸ ಲೇಟ್ ಆದ್ರೆ ನನ್ನ ಅಪ್ಪನ ಮನೆಯಿಂದ ನಾನು ಅದನ್ನು ಕಟ್ಟಕ್ಕಾಗೋದಿಲ್ಲ, ಅವರು ಕಟ್ಟಲೇಬೇಕು. ಅದರಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇರುವಂತ ಏನಂತ ಹೇಳಿದ್ರೆ, ಇಮಿಡಿಯೇಟ್ಲಿ ಏನು ನೀವು ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲದ ಬಡ್ಡಿಯ ಮನ್ನಾವನ್ನು ಮಾಡಿದ್ದೀರ, ಅದೇ ರೀತಿ ಕೃಷಿ ಸಾಲದ ಬಡ್ಡಿಯನ್ನು 741 ಜನ ದಕ್ಷಿಣ ಕನ್ನಡದಲ್ಲಿ 231 ಜನ ಉಡುಪಿ ಜಿಲ್ಲೆಯಲ್ಲಿ ಇದ್ಬಿಟ್ಟು ಇದ್ದಾರೆ. ಅದಕ್ಕೋಸ್ಕರ ಆ ವಿಚಾರವನ್ನು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು ಎಂಬುದಾಗಿ ನಾವು ಮನವಿಯಲ್ಲಿ ನಾವು ಇಟ್ಟಿದ್ದೇವೆ. ಎರಡನೇದು, ಈ ಸಹಕಾರ ಸಚಿವರ ಸಭೆ ನಡೆಯುತ್ತೆ 8-10-24 ಮತ್ತು 9-10-24 ಕೆ.ಎನ್. ರಾಜಣ್ಣನವರು ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಸುಸ್ತಿ ಸಾಲ ಆಗಿರುವಂತಹ ಕೃಷಿ ಸಾಲ ಅಲ್ಪಾವಧಿಯ ಸಾಲವನ್ನ ಮರುಪಾವತಿ ಮಾಡಲು ಅದನ್ನು ತೆಗೆದುಕೊಳ್ಳಲು ಕ್ರಮ ತಗೊಳ್ಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಅವರ ಮೇಲೆ ದಾವೆ ಹೂಡಬೇಕು, ಅದನ್ನು ಮರು ವಸೂಲಾತಿಗೆ ದಾವೆ ಹೂಡಬೇಕು. ಎರಡನೇದಾಗ ಅಮಲ್ದಾರಿಗೆ ಅವರಿಗೆ ಅರ್ಜಿ ಸಲ್ಲಿಸಬೇಕು. ಆದರೆ ದಾವೆ ಹೂಡಬಹುದು, ಅಮಲ್ದಾರಿಗೆ ಅರ್ಜಿ ಸಲ್ಲಿಸಬಹುದು, ಆದರೆ ಅವ್ರ ಮೇಲೆ ಕ್ರಮ ಜರುಗಿಸಬಾರದು. ಒಂದ್ ಕಡೆಯಿಂದ ತೊಟ್ಟಿಲ್ ತೂಗುವಂಥದ್ದು, ಇನ್ನೊಂದ್ ಕಡೆ ಚೂಟುವಂಥದ್ದು ಮಾಡ್ತಾ ಇರುವಂತದ್ದು ಬಹಳ ರೈತರಿಗೆ ದಿಗ್ಭ್ರಮೆ ಆಗಿದೆ. ಇದು ಈ ವಿಚಾರ ರೈತರಿಗೆ ಯಾವುದೇ ಗೊತ್ತಿಲ್ಲ. 14-11 ಮೊನ್ನೆ ತಾನೇ ಬಂದಿದೆ ಈ ಸುತ್ತೋಲೆ, ಇಲ್ಲಿ ನಿಮ್ಮ ಮುಂದೆ ಇದೆ, ದಯವಿಟ್ಟು ನಾನು ಆಮೇಲೆ ಬೇಕಾದ್ರೆ ಕೊಡ್ತೇನೆ. ಇದರಲ್ಲಿ ಅಮಲ್ದಾರಿಗೆ ಅರ್ಜಿ ಸಲ್ಲಿಸಬೇಕು, ಅವಾರ್ಡಿಗೆ ದಾವೆ ಹೂಡಬೇಕು ಅಂತ ಹೇಳ್ಬಿಟ್ಟು, ಆದರೆ ಕ್ರಮ ಜರುಗಿಸಬೇಡಿ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು ಇಂಥ ಒಂದು ಆಶಾಸ್ಪದ ಅಂತ ಬಿಟ್ಟು ಹೇಳ್ಬೋದು. ಇದರಿಂದ ಇದನ್ನು ಮಾನ್ಯ ಇಲ್ಲಿಯ ಸ್ಥಳೀಯ ಶಾಸಕರ ಹತ್ರ ಗಮನಕ್ಕೆ ನಾವು ತರ್ತೇವೆ. ಇದನ್ನ ಕೂಡಲೇ ಈ ಒಂದು ಸುತ್ತೋಲೆಯನ್ನು ಪುನಃ ಪರಿಶೀಲಿಸಿ ಅದನ್ನು ಹಿಂದೆ ತಗೋಬೇಕು. ರಾಜ್ಯದಲ್ಲಿ ಎಷ್ಟಿದ್ದಾರೆ ಗೊತ್ತಿಲ್ಲ, ನಾವು ದಕ್ಷಿಣದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ಜನ ಇದ್ದಾರೆ, ರಾಜ್ಯದಲ್ಲಿ ಎಷ್ಟಾಗುತ್ತೆ ನಮಗೆ ಗೊತ್ತಿಲ್ಲ. ಸುಮಾರು 14,34 ಲಕ್ಷ ಹೊರಬಾಕಿ ಇರುವಂತದ್ದು ನಾನು ಆ ಒಂದು ಮನವಿಯಲ್ಲಿ ಮೆನ್ಷನ್ ಮಾಡಿರುವಂತದ್ದು ನಾವೆಲ್ಲ ಸೇರಿ.
ಸುದ್ದಿಗೋಷ್ಠಿಯಲ್ಲಿ ಇಬ್ರಾಹಿಂ ಸಾಗರ, ವಿಕ್ಟರ್ ಮಾರ್ಟಿನ್, ಅಬುಬಕರ್ ಸಿದ್ದಿಕ್, ಅಶ್ರಫ್ ಬಾವಾ, ಉಸ್ಮಾನ್ ಎಜೆ ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.